ಸರ್ ಜಂಬೂ ಸರ್ಕಸ್ ಇನ್ನೇನು ರಿಲೀಸಿಗೆ ರೆಡಿ ಆಗಿರ್ತಕ್ಕಂಥದ್ದು. ಯಾವ ರೀತಿಯಾದಂಥ ಸಿನಿಮಾ ನಿಮಗೆ ಯಾವ ರೀತಿಯಾದಂಥ ಅಂದರೆ ಈ ಒಂದು ಸಿನಿಮಾಗೆ ಯಾವ್ಯಾವ ರೀತಿಯಾದಂತಹ ಲೆನ್ಸ್ಗಳನ್ನ ಯೂಸ್ ಮಾಡಿದ್ದೀರಾ? ಕ್ಯಾಮ್ರಾ ವರ್ಕ್ ಎಲ್ಲ ಹೇಗಿತ್ತಂತ? ಮೊದಲನೇದಾಗಿ ಪಬ್ಲಿಕ್ ಟಿವಿ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಜಂಬೋ ಸರ್ಕಸ್ ಅನ್ನೋದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಇದು ಯೂಶ್ವಲಾಗಿ ಎಮ್ ಡಿ ಶ್ರೀಧರ್ ಡೈರೆಕ್ಟರ್, ಆಮೇಲೆ ಎಸ್ ಸಿ ಸುರೇಶ್ ಅಂತ ಪ್ರೊಡ್ಯೂಸ್ ಮಾಡಿರೋದು ಮಾಹಿತಿ ಕಂಬೈನ್ಸಿಂದ. ನಾನು ಶ್ರೀಧರ್ ಅವರು ಆಲ್ಮೋಸ್ಟ್ ಒಂದು 7-8 ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿರೋದು. ಅವ್ರದ್ದು ಎಲ್ಲ ಸಿನಿಮಾದಲ್ಲೂ ನಾವು ಕ್ಯಾಮ್ರಾಮನ್ನಾಗಿ ಕೆಲಸ ಮಾಡಿದ್ದೀನಿ. ಆ ಥರ ಈ ಸಿನಿಮಾದಲ್ಲೂ ಒಂದು ಜಂಬೋ ಸರ್ಕಸ್ ಅನ್ನೋ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು ಹೆಂಗೆ ಅಂದರೆ ಶ್ರೀಧರ್ ಎಮ್ ಡಿ ಶ್ರೀಧರ್ ಅಂದ ತಕ್ಷಣ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡೋ ಡೈರೆಕ್ಟರ್ ಅಂತ ಹೆಸರಿದೆ. ಆಮೇಲೆ ಅವ್ರು ಮಾಡಿರೋ ಎಲ್ಲ ಸಿನಿಮಾ ಸಕ್ಸಸ್ ಮೂವೀಸೇ. ಸೊ ನಮ್ಮಿಬ್ಬರು ಕಾಂಬಿನೇಷನ್ ತುಂಬ ಸಿನಿಮಾಗಳು ಎಲ್ಲ ಸಕ್ಸಸ್ ಆಗಿರೋದು ಸಿನಿಮಾಗಳೇ. ಸೊ ಆ ಥರ ವಿಷಯದಲ್ಲಿ ಈ ಒಂದು ಎಂಟರ್ಟೈನ್ ಮೂವಿ ಒಂದು ಫ್ಯಾಮಿಲಿ ಆಡಿಯನ್ಸ್ ಬಂದು ಕೂತ್ಕೊಂಡು ನಕ್ಬಿಟ್ಟು ಹೋಗೋ ಥರ ಒಂದು ಸಿನಿಮಾ ಮಾಡಿರೋದು ಇದು. ಮೇಕಿಂಗ್ ವೈಸ್ ನೋಡಿದ್ರೆ ಇದರಲ್ಲಿ ರೆಗ್ಯುಲರ್ ಒಳ್ಳೆ ಹೈ ಎಂಡ್ ಕ್ಯಾಮ್ರಾನೇ ಯೂಸ್ ಮಾಡಿದ್ವಿ, ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ ಇಟ್ಕೊಂಡು ಮಾಡಿದ್ವಿ. ಒಂದು ಸಾಂಗ್ ಆ್ಯಕ್ಚುಲಿ ಚಿಕ್ಕಮಗಳೂರಲ್ಲಿ ಸಾಂಗ್ ಮಾಡುವಾಗ ತುಂಬ ಅದ್ದೂರಿಯಾಗಿ ಮಾಡಿದ್ವಿ ಆ ಸಾಂಗ್. ಮ್ಯಾಕ್ಸಿಮಮ್ ಏನಂದರೆ ಎಲ್ಲ ಎಕ್ವಿಪ್ಮೆಂಟ್ಸ್ 2 ಕ್ಯಾಮ್ರಾ, ಜಿಮ್ಮಿ ಜಿಪ್ಪು, ಫ್ಲೈ ಕ್ಯಾಮ್ ಎಲ್ಲ ಇಟ್ಕೊಂಡು ಮಾಡಿದ್ವಿ. ಸೊ ಪ್ರೊಡ್ಯೂಸರ್ ಸಿನಿಮಾಗೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅದೇ ಥರ ಈ ಸಿನಿಮಾ ತುಂಬ ಗ್ರ್ಯಾಂಡಾಗಿ ರಿಚಾಗಿ ಮಾಡಿದ್ವಿ. ನಿಮ್ಗೆ ನೋಡಿದ್ರೆ ಅನಿಸುತ್ತೆ ಅದು. ಅಂದರೆ ಎಮ್ ಡಿ ಶ್ರೀಧರ್ ಅವರು ಒಂದೊಂದು ಸಿನಿಮಾಯಿಂದ ಒಂದು ಸಿನಿಮಾ ಡಿಫ್ರೆಂಟ್ ಆಗಿರುತ್ತೆ ಸ್ಟೋರಿಗಳು, ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅದೊಂದು ಎಂಟರ್ಟೈನ್ಮೆಂಟ್ ಪ್ಯಾಕ್ಡ್ ಆಗಿರುತ್ತೆ. ಸೊ ಇದಕ್ಕೇನಾದರೂ ಬೇರೆ ಏನಾದರೂ ನಿಮಗೆ ಎಕ್ವಿಪ್ಮೆಂಟು ಒದಗಿಸ್ಕೊಡೋಲ್ಲಿ ಅಥವಾ ಏನಾದರೂ ಬೇರೆ ಚೇಂಜಸ್ ಏನಾದರೂ ಮಾಡ್ಕೊಳಕ್ಕೆ ಹೇಳಿದ್ರೆ ಹೇಗೆ? ಅಲ್ಲ, ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಸಿನಿಮಾಗೆ ವೆರೈಟಿ ಕೇಳ್ತಾ ಇರ್ತೀವಿ ಎಲ್ಲರೂ. ಯಾಕಂದರೆ ಈಗ ಅಪ್ಗ್ರೇಡ್ ಆಗಿ ಇಂಡಸ್ಟ್ರಿಯಲ್ಲಿ ತುಂಬ ಮೇಕಿಂಗ್ ವೈಸ್ ಎಲ್ಲ ಇಂಪಾರ್ಟ್ ಆಗಿರೋದ್ರಿಂದ ಸೊ ನಾವು ಅದಕ್ಕೆ ತಕ್ಕಂಗೆ ಅಪ್ಗ್ರೇಡ್ ಮಾಡಿಕೊಂಡು ಏನು ಎಕ್ವಿಪ್ಮೆಂಟ್ಸ್ ಬೇಕೋ, ಲೇಟೆಸ್ಟ್ ಏನೇನಿದೆಯೋ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದು. ಸೊ ಈ ಸಿನಿಮಾಗೆ ಏನು ಬೇಕೋ ಅಷ್ಟನ್ನು ಮಾಡ್ಕೊಂಡಿರೋದು. ನಾನು ಯೂಶ್ವಲಿ ಏನಾಗ್ತದೆ ಅಂದರೆ ಒಂದು ಕತೆ ಬ್ಲೆಂಡ್ ಆದ ತಕ್ಷಣ ಕತೆಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ಬೇಕು ನಾವು. ಎಕ್ಸ್ಟ್ರಾ ಯಾವುದೋ ಒಂದು ಸೀನಲ್ಲಿ ಬೇರೆ ಥರ ಲೈಟಿಂಗ್ ಸ್ಕೀಮ್ ಮಾಡಿದ್ರೆ ಅದು ಬ್ಲೆಂಡ್ ಆಗೋಲ್ಲ. ಸೊ ಆ ಥರ ಸಿಚುವೇಶನ್ ಏನು ಮಾಡಿದೆ ಅಂದರೆ ಇದಕ್ಕೆ ಏನು ಬೇಕೋ ಆ ಥರ ಒದಿಸ್ಕೊಂಡು ಎಲ್ಲ ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಚೆನ್ನಾಗಿ ವರ್ಕ್ ಮಾಡಿರೋದು. ಸಿನಿಮಾದ ಶೂಟಿಂಗು ಎಲ್ಲೆಲ್ಲಿ ಮಾಡಿದ್ರಿ? ಯಾವ ಥರ ಲೊಕೇಶನ್? ನೀವು ಕೂಡ ಲೊಕೇಶನ್ ಹಂಟ್ ಮಾಡುವಾಗ ಶ್ರೀಧರ್ ಅವರು ನೀವು ಅವ್ರ ಸ್ನೇಹಿತರಾಗಿರೋದ್ರಿಂದ ಅವ್ರ ಜೊತೆಗೆ ಇರ್ತಾಯಿದ್ರಿ. ಸೊ ಯಾವ್ಯಾವ ರೀತಿಯಾದಂಥ ಲೊಕೇಶನ್ಸ್ ಇತ್ತು? ಯೂಶ್ವಲಿ ಏನಾಗುತ್ತೆ ಅಂದರೆ ತುಂಬ ಜನ ಮಾಡ್ತೀವಿ ಆಲ್ಮೋಸ್ಟ್ ಕ್ಯಾಮ್ರಾಮ್ಯಾನ್ಸ್ಗಳು. ನಾವು ನಮ್ಮ ಟೀಮ್ ಹೆಂಗೆ ಅಂದರೆ ನಾವು ಸ್ಕ್ರಿಪ್ಟಿಂದನೇ ಕೂತ್ಕೊಳ್ತೀವಿ. ಬಿಗಿನಿಂಗ್ ಕತೆ ಶುರು ಮಾಡೋದ್ರಿಂದನೇ ಜೊತೆಯಲ್ಲಿ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡುವಾಗಲೂ ಇರ್ತೀವಿ. ಆಮೇಲೆ ಲೊಕೇಶನ್ಸ್ ನೋಡುವಾಗ ಎಲ್ಲ ಒಟ್ಟಿಗೆ ಹೋಗಿ ಲೊಕೇಶನ್ ನೋಡ್ತೀವಿ. ಇದು ತುಂಬ ಆಲ್ಮೋಸ್ಟ್ ಬೆಂಗಳೂರು ಮತ್ತು ಚಿಕ್ಕಮಗಳೂರು ಔಟ್ಸೈಡ್ ತುಂಬ ಕಡೆ ಎಲ್ಲ ಮಾಡಿದ್ದೀವಿ. ಒಳ್ಳೆ ಲೊಕೇಶನ್ಸ್ ಯೂಸ್ ಮಾಡಿದ್ದೀವಿ ಇದರಲ್ಲಿ. ಜೊತೆಗೆ ಸೀನಿಯರ್ ಕಲಾವಿದರು ಅಂದರೆ ಹಿರಿಯ ಕಲಾವಿದ್ರ ಜೊತೆಗೆ ಹೊಸ ಕಲಾವಿದರು ಕೂಡ ಆ್ಯಡ್ ಆನ್ ಆಗಿದ್ರಿ ಈ ಸಿನಿಮಾದಲ್ಲಿ. ಹೇಗೆ ಚಾಲೆಂಜಿಂಗ್ ಆಗಿತ್ತಾ ಅಥವಾ ಹೇಗೆ ಅನಿಸ್ತಾ ಇತ್ತು ನಿಮಗೆ ಅಂತ? ನಮಗೆ ಚಾಲೆಂಜಿಂಗ್ ಅನ್ನೋದು ಏನಿಲ್ಲ, ಯಾಕಂದರೆ ನಾವು ಎಲ್ಲರ ಜೊತೆಲಿ ತುಂಬ ಕೆಲಸ ಮಾಡಿರೋದ್ರಿಂದ ಒಂದು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ತೊಂದರೆ ಆಗಲ್ಲ. ಬಟ್ ಏನಾಗ್ತದೆ, ಪ್ರತಿ ಸಿನಿಮಾ ನಮಗೆ ಒಂದು ಹೊಸದ ಕಳ್ತ್ಕೊಳ್ಬೇಕು ನಾವು. ಪ್ರತಿಯೊಂದು ಸಿನಿಮಾನೂ ಹೊಸ ಸಿನಿಮಾನೇ, ಫಸ್ಟು ಸಿನಿಮಾ ಮಾಡ್ದಂಗೆ ಮಾಡಬೇಕು. ಯಾಕಂದರೆ ಒಂದೊಂದು ಸಿನಿಮಾ ಬೇರೆನೇ ಆಗ್ತಾ ಇರುತ್ತೆ. ಈಗ ನಾವು ಹಳೆಯ ಸಿನಿಮಾ ಯಾವುದೋ ಮಾಡಿದಂದ್ರೆ ಅದೇ ಥರ ಇದಿರಲ್ಲ. ಇದಕ್ಕೆ ತಕ್ಕಂಗೆ ಬೇರೆ ಒಂದು ಸ್ಕ್ರಿಪ್ಟಲ್ಲಿ ಏನು ಕೇಳುತ್ತೋ ಅದನ್ನು ಮಾಡ್ಕೊಂಡು ಹೋಗ್ಬೇಕು ನಾವು. ಸೊ ಅಷ್ಟೇ ಮಾಡಿದೆ ಅಷ್ಟೇ. ನಿರ್ಮಾಪಕರು ಅಂದರೆ ನಿಮ್ಮ ಇದಕ್ಕೆ ನೀವು ಕೇಳಿದಂತಹ ಎಕ್ವಿಪ್ಮೆಂಟ್ಗಾಗಲಿ ಅಥವಾ ನಿರ್ದೇಶಕರು ಇದಕ್ಕೆ ಯಾವ ರೀತಿಯಾಗಿ ಹೊಂದ್ಕೊಂಡು ಇದು ಮಾಡ್ತಾರೆ? ಆ್ಯಕ್ಚುಲಿ ಎಸ್ ಸಿ ಸುರೇಶ್ ಅಂತ ಪ್ರೊಡ್ಯೂಸರು, ಇವರು ಒಂದು ಮಿಲನ ಸುರೇಶ್ ಅಂತ ಕರಿತೀವಿ ನಾವು. ಇವರು ಆ್ಯಕ್ಚುಲಿ ನಮ್ಮ ಪ್ರಕಾಶ್ ಅವ್ರ ಜೊತೆಲ್ಲ ತುಂಬ ಆವಾಗಿಂದ ನಾವು ಮಾಡಿದ್ವಿ. ಖುಷಿ ತುಂಬ ಸಿನಿಮಾಗಳು ಮಾಡಿದ್ವಿ. ವಂಶಿಯಿಂದ ಹಿಡಿದಲ್ಲ ಅವರು ಪ್ರೊಡಕ್ಷನ್ ಮಾಡಿದ್ರು ಬಡ್ ಕಂಟ್ರೋಲಾಗಿ. ಈಗ ಅವರೇ ಓನ್ ಪ್ರೊಡಕ್ಷನ್ ಮಾಡಿ ಈಗ ಈ ಸಿನಿಮಾ ಪ್ರೊಡ್ಯೂಸರಾಗಿ ಮಾಡಿದ್ದಾರೆ. ಸೊ ಅವರು ಬಿಗಿನಿಂಗಿಂದ ಸಿನಿಮಾದಲ್ಲಿ ತುಂಬ ಒಂದು 30 years ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಆವಾಗಿಂದ ಡಿಸ್ಟ್ರಿಬ್ಯೂಟರ್ ಆಗಿದ್ದರು, ಪ್ರೊಡಕ್ಷನ್ ಕಂಟ್ರೋಲರ್ ಆಗಿದ್ದರು, ಎಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆ ಸಿನಿಮಾಗೆ ಅಂದರೆ ಗೊತ್ತು, ಸಿನಿಮಾಗೆ ಏನು ಬೇಕೋ ಅದನ್ನು ಒದಗಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಆಮೇಲೆ ನಾವು ಹೇಳಿದ್ವಿ, ಸರ್ ನೀವು ನಮ್ಮಲ್ಲಿ ರೆಮ್ಯುಂಡೇಷನ್ ಮಾತಾಡೋದು ಹೋಗೋದು ಇದ್ರೇನು ಸಿನಿಮಾಗೆ ಏನು ಬೇಕೋ ಅದು ಕಾಂಪ್ರಮೈಸ್ ಇಲ್ಲದೆ ಮಾಡಬೇಕಂದ್ವಿ. ಅವರು ಅದು ತಕ್ಕಂಗೆ ಆಲ್ಮೋಸ್ಟ್ ಏನು ಎಕ್ವಿಪ್ಮೆಂಟ್ಸ್ ಬೇಕು, ಏನು ಲೊಕೇಶನ್ಸ್ ಬೇಕು ಎಲ್ಲನೂ ಕೊಟ್ಟು ತುಂಬ ಗ್ರ್ಯಾಂಡಾಗಿ ಮಾಡಿರೋ ಸಿನಿಮಾ ಇದೆ. ಸಿನಿಮಾದ ಒಂದಿಷ್ಟು ಯಾಕಂದರೆ ಅನ್ನ ಬೆಂದಿದೆ ಅನ್ನೋದಕ್ಕೆ 1-2 ಅಗಳು ಸಾಕಂತಾರೆ. ಅದು ಸಿನಿಮಾದ ಒಂದಿಷ್ಟು ಸ್ಯಾಂಪಲ್ಸ್ ನೋಡಿದಾಗ ಗೊತ್ತಾಗ್ತಾ ಇದೆ. ಎಲ್ಲ ಮ್ಯೂಸಿಕ್ ಆಗಿರಲಿ, ಒಂದು ಕಡೆ ಕ್ಯಾಮ್ರಾ ವರ್ಕ್ ಆಗಿರಲಿ, ಎಲ್ಲವೂ ಕೂಡ ಈಗ ಇಲ್ಲಿ ಕಾಣ್ತಾ ಇದೆ. ಸೊ ಸಿನಿಮಾನ ಇನ್ನೇನು 12ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡ್ಬಂದು ಸಿನಿಮಾ ನೋಡ್ಬೋದು ಪ್ರೇಕ್ಷಕರನ್ನು. ಖಂಡಿತ ಪ್ರೇಕ್ಷಕರಿಗೆ ನಾವು ಹೇಳೋ ಒಂದೇ ಮಾತು, ಈ ಸಿನಿಮಾ ಒಂದು ಫ್ಯಾಮಿಲಿ ಆಡಿಯನ್ಸ್ ಜೊತೆಯಲ್ಲಿ ಬಂದು ಮಕ್ಕಳು ಮರಿ ಸಮೇತ ಬಂದು ಕೂತ್ಕೊಂಡು ನಕ್ಕೊಂಡು ಸಿನಿಮಾ ನೋಡಿ ಹೋಗ್ಬೋದು ಅನ್ನೋ ಒಂದು ಸಿನಿಮಾ ಇದು. ಆ ಒಂದು ಭರವಸೆ ನಮಗಿದೆ. ಸೊ ನೀವು ನೋಡಿದ್ರೆ ನೀವುಗಳೇ ಹೇಳ್ತೀರಾ, ಕರೆಕ್ಟ್ ಅವ್ರು ಹೇಳಿರೋ ಮಾತು ನಿಜ ಅನ್ನೋ ಥರ. ಸೊ ಹಾಗಾಗಿ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ನೋಡೋ ಥರ ಸಿನಿಮಾ ಮಾಡಿದ್ರು. ಎಮ್ ಡಿ ಶ್ರೀಧರ್ ಅಂದ ತಕ್ಷಣವೇ ಒಂದು ಫ್ಯಾಮಿಲಿ
ಆಡಿಯನ್ಸ್ ಡೈರೆಕ್ಟರ್ ಅಂತಲೇ ಹೆಸರು ತೊಗೊಂಡಿರೋರು ಅವರು. ಸೊ ಆ ಥರ ನಿಟ್ಟಲ್ಲಿ ಈ ಸಿನಿಮಾ ಹಂಗೆ ಆಗಿದೆ. ಆಮೇಲೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಒಂದು 3 ಸಾಂಗ್ ಹಿಟ್ ಆಗಿದೆ ಎಲ್ಲ ಸಾಂಗ್ಸು. ಆ್ಯಂಡ್ ಆ್ಯಕ್ಷನ್ ರವಿ ವರ್ಮ ಅವ್ರು ಮಾಡಿದ್ದಾರೆ, ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸೇ ಈ ಸಿನಿಮಾದಲ್ಲಿ ಮಾಡಿದ್ವಿ. ಸೊ ನಿಮಗೆ ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ ಆ ಒಂದು ರಿಚ್ನೆಸ್ ಇರ್ಬೋದು, ಆ ಕ್ವಾಲಿಟಿ ಇರ್ಬೋದು, ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಖಂಡಿತವಾಗ್ಲೂ ಫ್ಯಾಮಿಲಿ ಜೊತೆಲಿ ಬಂದು ಈ ಸಿನಿಮಾ ನೋಡ್ಬೋದು. ಸರ್, ಈಗ ಜಂಬೂ ಸರ್ಕಸ್ ಅಂದರೆ ಟೈಟ್ಲ್ ನೋಡಿದ ತಕ್ಷಣ ಫಸ್ಟ್ ನಮಗೆ ಇಮ್ಯಾಜಿನೇಷನ್ ಹೋಗಿದ್ದೆ ಬುಲ್ಬುಲ್ ಆ ಸೇಮ್ ಪ್ಯಾಟರ್ನಲ್ಲಿ ಇರ್ತಕ್ಕಂಥ ಫಾಂಟ್ ಸೈಜ್ ಎಲ್ಲ ಸೇಮ್. ಅದನ್ನೇನಾದರೂ ಡಿಸ್ಕಸ್ ಮಾಡಿದ್ರೆ ಇಲ್ಲ, ಶ್ರೀನಿವಾಸ್ ಆ ಥರ ಏನು ಒಂದು ಸಕ್ಸಸ್ ಮೂವಿ ಪ್ಯಾಟರ್ನಲ್ಲಿ ಬರಬೇಕು ಅಂದ್ಕೊಂಡಿಲ್ಲ. ಅದು ತಾನಾಗಿ ಬಂದಿರೋದು. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ. ಫಸ್ಟು ಟೈಟ್ಲ್ ಬೇರೆ ಅಂದ್ಕೊಂಡ್ರು. ಕೊನೆಯಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಜಂಬೋ ಸರ್ಕಸ್ ಅಂತ ಹೇಳೋಣ, ಈಸಿಯಾಗಿ ಕ್ಯಾಚ್ ಆಗುತ್ತೆ, ಮಕ್ಕಳುಗಳ ಕ್ಯಾಚ್ ಆಗ್ಬೋದು ಅಂತ ಅಂದ್ಕೊಂಡು ಮಾಡಿದ್ರು. ಆಮೇಲೆ ಪ್ಯಾಟರ್ನ್ಸ್ ಒಂದೊಂದಾಗಿ ಡಿಸೈನ್ ಮಾಡುವಾಗ ಅದು ಹಂಗೆ ಬಂದಿದೆ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಗ್ತದೆ ಬುಲ್ಬುಲ್ ಪ್ಯಾಟರ್ನ್ ಅಂತ. ನಾವು ಅದು ಅಂದ್ಕೊಂಡು ಮಾಡಿಲ್ಲ, ಮೈಟ್ ಬಿ ಅದು ತಾನಾಗಿ ಬಂದಿರ್ಬೋದು. ಸೊ ಅದೇ ಥರ ಈ ಸಿನಿಮಾ ಬುಲ್ಬುಲ್ ಥರ ಸಕ್ಸಸ್ ಆಗಲಿ ಅಂತ ದೇವರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ. ಟೈಟಲ್ ಅಂದರೆ ಇದೇ ಇತ್ತಾ ಅಥವಾ ಮತ್ತೇನಾದರೂ ಸಜೆಷನ್ಸ್ ಏನಾದರೂ ನಿಮ್ಮ ಇದೇ ಟೈಟ್ಲೇ ಇಟ್ಕೊಂಡಿದ್ವಿ. ಅಂದರೆ ಬೇರೆ ಮಾಡೋಣ ಅಂತ ಅಂದ್ಕೊಂಡು ಒಂದು 4-5 ಸಜೆಷನ್ಸ್ ಇರುವಾಗ ಅದರಲ್ಲಿ ಬೆಟರ್ ಅಂತ ಬಂದಿದ್ದು ಇದು. ಅಂದರೆ ಇಮಿಡಿಯೇಟ್ಲಿ ಕ್ಯಾಚ್ ಆಗುತ್ತೆ. ಜಂಬೋ ಸರ್ಕಸ್ ಅಂದ ತಕ್ಷಣ ಮಕ್ಕಳಿಂದ ಹಿಡಿದು ಎಲ್ಲರೂ ಖುಷಿ ಪಡ್ತಾರಲ್ವ, ಆಮೇಲೆ ಎಲ್ಲರ ಬಾಯಿಗೆ ಈಸಿಯಾಗಿ ಹೋಗುತ್ತೆ. ಹಂಗಾಗಿ ಅದು ಒಂದು ಟೈಟ್ಲಾಗಿ ಇಟ್ಕೊಂಡಿದ್ವಿ. ಆ್ಯಂಡ್ ಕತೆಗೆ ಬ್ಲೆಂಡ್ ಆಗುತ್ತೆ ಇದು. ನಿಮಗೆ ಕತೆ ನೋಡುವಾಗ ಓಹೋ ಇದಕ್ಕೆ ಜಂಬೋ ಸರ್ಕಸ್ ಅಂತ ಇಟ್ಟಿದ್ದಾರೆ ಇವರು ಅನ್ನೋದೊಂದು ಅನಿಸುತ್ತೆ. ಸೆಟ್ಟಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರಿ ಸರ್? ಏನು ಸರ್, ಯೂಶ್ವಲಿ ಒಳ್ಳೆ ಆರ್ಟಿಸ್ಟ್ಗಳು ಈಗ ರವಿಶಂಕರ್ ಇರ್ಬೋದು, ಅಶ್ವಥ್ ಅವರು ಇರ್ಬೋದು, ಅವಿನಾಶ್ ಅವರು, ಆಲ್ಮೋಸ್ಟ್ ಎಲ್ಲರೂ ಒಂಥರ. ರವಿಶಂಕರ್ ಅಂತೂ ಪ್ರತಿದಿನ ಜೋಕ್ ಮಾಡಿಕೊಂಡು ಆಟೆ ಹೊಡ್ಕೊಂಡಿರ್ತಾರೆ. ನಾವು ಶೂಟಿಂಗ್ ಮಾಡ್ದಂಗೆ ಅನಿಸಲ್ಲ. ಬೇಕಾದ್ರೆ ಪ್ರತಿ ಬೆಳಗ್ಗೆ ಬರ್ತೀವಿ, ಒಂದು 8 ಗಂಟೆಗೆ ಬಂದು ತಿಂಡಿ ಮಾಡ್ಕೊಂಡು 9 ಗಂಟೆ ಶುರು ಆದರೆ ಒಂದು 6 ಗಂಟೆವರೆಗೆ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಆ ಥರನೇ ಎಂಜಾಯ್ ಮಾಡಿರೋ ಸಿನಿಮಾ ಇದು. ಸರ್, ಫೈನಲಿ ಪಬ್ಲಿಕ್ ಟಿವಿ ಮೂಲಕ ಆಡಿಯನ್ಸ್ಗೆ ಏನು ರಿಕ್ವೆಸ್ಟ್? ಎಲ್ಲ ಪ್ರೇಕ್ಷಕರಿಗೂ ಹೇಳೋದು ಒಂದೇ ಮಾತು, ಖಂಡಿತ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿರಿ. ಈ ನಡುವೆ ತುಂಬ ಮೊಬೈಲಲ್ಲಿ ಅದರಲ್ಲಿ ನೋಡಿ ತುಂಬ ಜನಕ್ಕೆ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಆಗೋದ್ರಿಂದ ಒಂದು ಎಂಟರ್ಟೈನ್ಮೆಂಟ್ ವಾರದಲ್ಲಿ ಒಂದು ಸತಿ ಎಲ್ಲೋ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಬರುವಾಗ ಒಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್.